ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. 33 ದಿನಗಳ ಕಾಲ 775 ತಾಸು ಸಿದ್ಧಿ ಸಮಾಧಿ ಯೋಗ ಮಾಡಿ ಇಡೀ ದೇಶಕ್ಕೆ ಒಂದು ವಿಸ್ಮಯವನ್ನ ಉಂಟು ಮಾಡಿದಂಥ ಶ್ರೀ ಗುರು ಡಾಕ್ಟರ್ ರಾಚುಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ಇನ್ನೂ ಅದ್ಭುತ ಏನಂದ್ರೆ, ಅವರನ್ನ ಜಿಮ್ಸ್ದಲ್ಲಿ ಅಂದ್ರೆ ಗದಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಸಹ ಅವರು ಲಿಂಗ ಪೂಜಾ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾನು ಪಕ್ಕದಲ್ಲಿ ಅವ್ರದ್ದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಸೊ 3/6/2026ರಿಂದ 5/7/2026 ಅಂದ್ರೆ 33 ದಿನಗಳ ಕಾಲ ಸಿದ್ಧಿ ಸಮಾಧಿ ಯೋಗ, ಇದಕ್ಕೆ ಮೌನದ ವಿಜ್ಞಾನ ಅಂತ ಹೇಳ್ತೀವಿ ನಾವು. ಅಂತ ಮೌನದ ವಿಜ್ಞಾನ ಅಂದ್ರೆ ಸಿದ್ಧಿ ಸಮಾಧಿ ಯೋಗವನ್ನ ಮಾಡಿದವರು 3/6/2026 ಬೆಳಗಿನ ಜಾವ ಹೋದ್ರು. ಆಮೇಲೆ 5/7/2026 ಹೊರಗೆ ಬಂದ್ರು. ಅವರ ಆರೋಗ್ಯವನ್ನು ಅಲ್ಲಿ ಸುಧಾರಣೆ ಮಾಡೋಣ ಅಂತ ಮಾಡಿದ್ರು. ಆದರೆ ಆಗ್ಲಿಲ್ಲ. ಅವ್ರಿಗೆ ಒಂದಿಷ್ಟು ಚಿಕಿತ್ಸೆ ಬೇಕು ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರನ್ನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ವಿಶೇಷ ವ್ಯವಸ್ಥೆ ಇತ್ತು ಅವರಿಗೆ. ಅಲ್ಲಿ 2-3 ದಿನ ಅವರಿಗೆ ಈ ಲಿಂಗ ಪೂಜೆಗೆ ಅವಕಾಶ ಕೊಟ್ಟಿರ್ಲಿಲ್ಲ, ಲಿಂಗ ಪೂಜೆ ಅನುಷ್ಠಾನ. ಯಾಕಂದ್ರೆ 3 ತಾಸು 4 ತಾಸು ಮಾಡ್ತಾರೆ ನೋಡಿ. ಲೋಕ ಕಲ್ಯಾಣಕ್ಕಾಗಿ ಅವರು ಈ ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿದ್ರು. ನಾನು ನಿಮ್ಗೆ ಅವ್ರ ಬಗ್ಗೆ ಹೇಳ್ತೀನಿ, ಅವ್ರ ಬಾಲ್ಯ, ಅವ್ರ ಬದುಕು ಅವೆಲ್ಲ ನಿಮ್ಗೆ ಒಂದು ಚರ್ಚೆ ಮಾಡಿದ್ದೇವೆ. ಶಿವಲಿಂಗಪ್ಪ ಆಲೂರು ಅವರ ಆಪ್ತರು, ಶಿಕ್ಷಕರು, ಇವರು ಸರ್ಕಾರಿ ಶಾಲೆ ದೈಹಿಕ ಶಿಕ್ಷಕರು. ಇವ್ರ ಜೊತೆಗೆ ಸಂದರ್ಶನ ಮಾಡಿದ್ದು ನಿಮ್ಗೆ ಆಮೇಲೆ ತೋರಿಸ್ತೇನೆ. ಎಷ್ಟು ಬಾರಿ ಅಂದ್ರೆ ಸುಮಾರು 16 ಬಾರಿ ಸಿದ್ಧಿ ಸಮಾಧಿ ಯೋಗ ಮಾಡಿದ್ದಾರೆ, 60 ಬಾರಿ ಮೌನಾನುಷ್ಠಾನ ಮಾಡಿದ್ದಾರೆ. ಅವು ಏನು ವಿಶೇಷತೆ ಅಲ್ಲ ಹೇಳ್ತೀನಿ ನಿಮ್ಗೆ. ಆದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾಗ ಕೂಡ, ಅವ್ರನ್ನ ಚಿಕಿತ್ಸೆ ಕೊಡುವಾಗೂ ಕೂಡ ಅವರು ಲಿಂಗ ಪೂಜಾ ಅನುಷ್ಠಾನ ಬಿಡಲಿಲ್ಲ. ಎಷ್ಟು ಮಠಾಧೀಶರು ನೀವು ನೋಡಿದ್ರಿ ಹೀಗಿದ್ದವ್ರನ್ನ, ಕೆಲವರು ಬೆರಳೆಣಿಕೆಯವರು. 100 ವರ್ಷ ಆದ ಮೇಲೂ ನಮ್ಮ ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳು, 98 ವರ್ಷ ಇದ್ದಂತ ಪುಟ್ಟರಾಜ್ ಕವಿ ಗಾವಾಗಳು, ಇವರೆಲ್ಲ ಲಿಂಗ ಅನುಷ್ಠಾನಗಳನ್ನು ಮಾಡಿದ್ದು ನೋಡಿ ನಾವು. ಚಿಕ್ಕನಕೊಪ್ಪ ಶರಣರು, ಇವರೆಲ್ಲ ಅಂದ್ರೆ ಇವರು ಭಕ್ತಿಯ ಶಕ್ತಿ. ಇವರು ಬೃಹಸ್ಪತಿ ಅಂತ ಏನು ಗುರು ಅಂತ ನಾವು ಮಾಡ್ತೀವಿ, ಆ ಬೃಹಸ್ಪತಿಗೆ ಗುರು ಆದವರು ಇವರು, ನಡೆದಾಡೋ ದೇವರು ಇವರೆಲ್ಲ. ಸೊ ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ 3 ದಿನ ಮಾಡಲಿಲ್ಲ. ಅವರು 5ನೇ ತಾರೀಕು ಸಂಜೆ ಅವರು ಅಡ್ಮಿಟ್ ಆದ್ರಲ್ಲಿ ಒತ್ತಾಯಪೂರ್ವಕ ಮತ್ತೆ ಆರೋಗ್ಯ ಎಲ್ಲ ಇತ್ತು, ಎಲ್ಲ ಪಲ್ಸ್ಗಳು ಕರೆಕ್ಟ್ ಇತ್ತು, ಏನೂ ತೊಂದರೆ ಇರಲಿಲ್ಲ. ಆದ್ರೆ ಪ್ರಿಕಾಷನರಿ ಅಂತಾರಲ್ಲ, ಅವ್ರನ್ನ ಮತ್ತೇನೋ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ನಾನು ಮನೆಗೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು ಅಂತಾರೆ, ಆದ್ರೂ ಅವರನ್ನು ಬಿಟ್ಟಿಲ್ಲ. ಇವತ್ತು ಅವರು ಅನುಷ್ಠಾನ ಮಾಡಿದ್ದಾರೆ, ಲಿಂಗ ಪೂಜಾ ಅನುಷ್ಠಾನ. ಅಂದ್ರೆ ಎಷ್ಟೊಂದು ಅದ್ಭುತ ಅಂತ ಒಂದು ಮಹಾಸಾಧ್ವಿಕ ಶರಣರು ಸಂತರು ಇಲ್ಲಿ ಇರೋದ್ರಿಂದ, ಅಂತ ಮಹಾಸ್ವಾಮಿಗಳು ಇರೋದ್ರಿಂದ ಇವತ್ತು ಎಲ್ಲವೂ ಒಳ್ಳೇದಾಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ. ಇದು ನೋಡಿ, ಆಸ್ಪತ್ರೆಯಲ್ಲಿ ಲಿಂಗ ಪೂಜೆ ಮಾಡ್ತಾ ಇದ್ದಾರೆ, ಲಿಂಗ ಅನುಷ್ಠಾನ ಮಾಡ್ತಾ ಇದ್ದಾರೆ. ಪ್ರತಿ 3 ದಿನಾನೂ ಅವರು 3 ಬಾರಿ ಮಾಡ್ತಾರಂತೆ, 3-4 ತಾಸು. ಅಂಥದ್ದು ಇಲ್ಲಿ ಕೂಡ ಅವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಲ್ಲಿದ್ದಾಗ ಕೂಡ, ಅಥವಾ ಏನು 33 ದಿನ ಶಕ್ತಿಹೀನತೆ ಇದ್ದೇ ಇರುತ್ತಲ್ಲ, ಆದಾಗೂ ಕೂಡ ಅವ್ರದ್ದು ಎಲ್ಲ ದಾಡಿ ಎಲ್ಲ ತೆಗೆಸಿದ್ದಾರೆ, ಕಟಿಂಗ್ ಮಾಡಿಸಿದ್ದಾರೆ. ಬಹಳ ಅದ್ಭುತವಾದಂಥ ಲಿಂಗ ಪೂಜೆಯಲ್ಲಿ ಅವರನ್ನ ನೀವು ದೃಶ್ಯದಲ್ಲಿ ಕಾಣಬಹುದು. ಅಂತ ಮಹಾಸ್ವಾಮಿಗಳು ಇರುವಂತ ಈ ಅಂತೂರು ಗ್ರಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಗದಗ ತಾಲೂಕು, ಗದಗ ಜಿಲ್ಲೆ, ಕರ್ನಾಟಕ ಬಹಳ ಹೆಮ್ಮೆ ಪಡುವಂಥದ್ದು. ಇಡೀ ತಮ್ಮ ಏನು 33 ದಿನಗಳ ಸಿದ್ಧಿ ಸಮಾಧಿ ಯೋಗದ ಮೂಲಕ ಹೆಸರು ಮಾಡಿದಂಥ ಶ್ರೀ ಗುರು ಡಾಕ್ಟರ್ ರಾಚುಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಲಿಂಗ ಪೂಜೆ ಅವ್ರೇನು ನಿತ್ಯ ಮಾಡ್ತಿದ್ರು, ಅದನ್ನ ಆಸ್ಪತ್ರೆಯಲ್ಲಿ ಕೂಡ ಅವರು ಆ ಒಂದು ಲಿಂಗ ಪೂಜೆ ಅನುಷ್ಠಾನ ಮುಂದುವರಿಸಿದ್ರು ಅಂತ ನಿತ್ರಾಣದಲ್ಲಿ ಕೂಡ. ಅಂದ್ರೆ ಇದು ನಿಜವಾದ ಸ್ವಾಮಿತ್ವ, ಇದು ನಿಜವಾದ ಸಂತರು ಶರಣು ಮಾಡುವಂತ ಅನುಸರಣೆ. ಇವರಿಂದ ಇವತ್ತು ಸಮಾಜ ಎಷ್ಟೋ ಬದಲಾಗ್ತಾ ಇದೆ, ಎಷ್ಟೋ ಬೆಳಕಿಗೆ ಬರ್ತಾ ಇದೆ. ಇವತ್ತು ಅವರನ್ನು ನೋಡಿದಾಗ ನಮಗೂ ಕೂಡ ಖುಷಿ ಅನ್ನಿಸ್ತು. ಅವರ ಲಿಂಗ ಪೂಜೆ ಅನುಷ್ಠಾನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ನೋಡಿ ನನಗೆ ಬಹಳ ಹೆಮ್ಮೆ, ಗೌರವ ಅನ್ನಿಸ್ತು. ಅವ್ರ ಬಗ್ಗೆ ಬಹಳ ಭಕ್ತಿ ಅನ್ನಿಸ್ತು. ಅಂತ ಒಂದು ವ್ಯವಸ್ಥೆ ನಮ್ಮ ಅಂತೂರು ಬುಧೀಶ್ವರ ಮಠದ ಶ್ರೀ ಗುರು ಡಾಕ್ಟರ್ ರಾಚುಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಇವರು ಒಂದು ಮಾದರಿ. ಇವರನ್ನ ಅನುಕರಣೆ ಮಾಡುವಂಥ ಅನುಕರಣೀಯ ಕಾರ್ಯ ಅವ್ರದ್ದು. ಸ್ವಾಮಿತ್ವ ಅಂದ್ರೆ ಇದು, ಸಂತರು ಅಂದ್ರೆ ಇವರು, ಸನ್ಯಾಸಿಗಳು ಅಂದ್ರೆ ಇವರು, ಮಹಾಸ್ವಾಮಿಗಳು ಅಂದ್ರೆ ಇವರು. ಅವರಿಗೆ AC ಕಾರ್ ಇಲ್ಲ, AC ರೂಮ್ ಇಲ್ಲ, ಏನಿಲ್ಲ. 33 ನೋಡ್ರಿ, ಲೋಕಕ್ಕೆ ತಮ್ಮನ್ನ ತಾವು ದಂಡಿಸಿಕೊಂಡ್ರು. ಈಗೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾಗೂ ಕೂಡ ಲಿಂಗ ಪೂಜೆ
ಅದೇ ನಿಜವಾದ ಜೀವನ, ಸ್ವಾಮಿತ್ವ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮನ್ನ